ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಕೆಲವೊಬ್ರು ಡೌಟ್ ಕೇಳ್ತಾ ಇರ್ತಾರೆ. ಏನ್ ಡೌಟ್ ಅಂದ್ರೆ, ಎಡಿಟಿಂಗ್ ಕ್ಯಾಟಗರಿಗೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಎಡಿಟಿಂಗ್ ವಿಡಿಯೋ ಮಾಡ್ತೀವಿ ನಾವು, ಅದಕ್ಕೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು, ಮತ್ತೆ ನಾವು ಇವಾಗ ಬೇರೆ ಬೇರೆ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀವಿ, ಅವಕ್ಕೆಲ್ಲೂ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ. ಇದು ನನಗೆ ಕಾಮೆಂಟ್ ಹಾಕ್ತಾ ಇರ್ತಾರೆ. ನಿಮ್ಮ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಸುಮಾರು ಜನ ಕಾಮೆಂಟ್ ಹಾಕಿರ್ತಾರೆ. ಮತ್ತೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರ್ತಾರೆ, ಯಾವ ಕ್ಯಾಟಗರಿ ಹಾಕ್ಬೇಕು, ಎಡಿಟಿಂಗ್ ವಿಡಿಯೋ ಮಾಡ್ತಾ ಇದೀವಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಎಡಿಟಿಂಗ್ ವಿಡಿಯೋಗೆ ಯಾವ ಕ್ಯಾಟಗರಿ ಹಾಕ್ಬೇಕು, ಮತ್ತೆ ಸುಮಾರು ಚಾನಲ್ಸ್ ಇರ್ತವೆ. ಇವಾಗ ಟೆಕ್ ಚಾನಲ್ ಇರ್ತವೆ, ಟೆಕ್ಗೆ ಯಾವ್ದು ಹಾಕ್ಬೇಕು ಅಂತ ಗೊತ್ತಿರುತ್ತೆ. ಆದ್ರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ್ಯಾವ ಚಾನಲ್ಗೆ ಯಾವ್ಯಾವ ಕ್ಯಾಟಗರಿ ಹಾಕ್ಬೇಕು ಅಂತ. ನಾ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ ಬಟನ್ ಆಲ್ ಮಾಡ್ಕೊಳ್ಳಿ. ಆಲ್ ಮಾಡ್ಕೋದ್ರಿಂದ ನಾನು ಯಾವ್ದಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಅನ್ನ ಹಾಕಿರ್ತೀನಿ. ಈ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ನೋಡ್ಕೋತಾ ಇರ್ಬೋದು. ಇವಾಗ ನಾನು ಕ್ರೋಮ್ ಅಲ್ಲಿ ಬಂದು ಡೆಸ್ಕ್ಟಾಪ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಡೆಸ್ಕ್ಟಾಪ್ ಓಪನ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂದ್ರೆ studio.youtube.com ಅಂತ ಸರ್ಚ್ ಮಾಡಿದಾಗ ಮೇಲೆ ಒಂದು ವೆಬ್ಸೈಟ್ ಬರುತ್ತೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬರುತ್ತೆ. ಬಂದಾದ ನಂತರ ಇಲ್ಲಿ ನೀವು ಈ ರೀತಿ ಓಪನ್ ಆಗಿರುತ್ತೆ. ಫಸ್ಟಿಗೆ ನಿಮಗೆ ಇಲ್ಲಿ ಎಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅದಾದ ನಂತರ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಜನರಲ್ ಮತ್ತು ಚಾನಲ್, ಅದಾದ ನಂತರ ಅಪ್ಲೋಡ್ ಡೀಟೇಲ್ಸ್ ಅಂತ ಇರುತ್ತೆ. ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬಯೋ ಇದೆ. ಇದರಲ್ಲಿ ನೀವು ಬೇಸಿಕ್ ಇನ್ಫೋ ಹಾಕ್ಬೋದು. ಅಂದ್ರೆ ಇವಾಗ ನೀವು ಟೈಟ್ಲು ಅಥವಾ ಟ್ಯಾಗ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಇದರಲ್ಲಿ ಟೈಪಿಂಗ್ ಮಾಡ್ಕೋಬಹುದು. ಏನೇನು ಬೇಕು ಅದನ್ನ ಟೈಪಿಂಗ್ ಮಾಡ್ಕೊಳ್ಳಿ. ನಾನು ಏನು ಟೈಪಿಂಗ್ ಮಾಡ್ಕೊಂಡಿಲ್ಲ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಆಡಿಯನ್ಸ್ ಸೆಟ್ಟಿಂಗ್ ಅಂತ ಇದೆ. ಆಡಿಯನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ. ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಷ್ಟು ಆಪ್ಷನ್ ಇದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಲೈಸೆನ್ಸ್ ಇದೆ. ಯೂಟ್ಯೂಬ್ ಲೈಸೆನ್ಸ್ ಅನ್ನ ಯಾವುದೇ ತರ ನೀವು ಅದನ್ನ ಬೇರೆ ಏನು ಮಾಡಕ್ ಹೋಗ್ಬೇಡಿ. ಯೂಟ್ಯೂಬ್ ಲೈಸೆನ್ಸ್ ಅನ್ನ ಅದೇ ಲೈಸೆನ್ಸ್ ಇರೋಕೆ ಬಿಟ್ಬಿಡಿ. ನೀವು ಬೇರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಲೈಸೆನ್ಸ್ ಇರೋಲ್ಲ ನಿಮಗೆ. ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ಸೈಡ್ಗೆ ಇಲ್ಲಿ ಕ್ಯಾಟಗರಿ ಅಂತ ಇದೆ. ಕ್ಯಾಟಗರಿ ಆದ್ಮೇಲೆ ಇಲ್ಲಿ ಕ್ಯಾಟಗರಿ ಅಂತ ಇದೆ. ಕ್ಯಾಟಗರಿ ಆದ್ಮೇಲೆ ಇಡೀ ವಿಡಿಯೋ ಲ್ಯಾಂಗ್ವೇಜ್ ಇದೆ. ಅದಾದ ನಂತರ ಮತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಇದೆ. ಡಿಸ್ಕ್ರಿಪ್ಷನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಟೈಪಿಂಗ್ ಮಾಡ್ತಾ ಇದ್ದೀರಾ. ಅದಾದ ನಂತರ ಕಂಟ್ರಿ ಇದೆ. ಇಲ್ಲಿ ನೀವು ಯಾವ ಕಂಟ್ರಿ ಅಥವಾ ಏನಾದ್ರು ನೀವು US ಡಾಲರ್ ಅದು ಇದು ಇರುತ್ತೆ, ಅದನ್ನೆಲ್ಲಾನು ನೀವು ಎಲ್ಲಾನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಲ್ಯಾಂಗ್ವೇಜ್ ಎಲ್ಲಾನು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಿಮ್ಗೆ ಬರೀ ಕ್ಯಾಟಗರಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಕ್ಯಾಟಗರಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಓಕೆ, ಇಲ್ಲಿ ಕ್ಯಾಟಗರಿ ಇದೆ ನೋಡಿ. ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಜಾಸ್ತಿ ಜನ ನನ್ನ ಕೇಳೋದೇನಂದ್ರೆ, ನಾವು ಇವಾಗ ಸಾಂಗ್ಸ್ ಹಾಕ್ತಾ ಇದೀವಿ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದೀವಿ, ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ವಿಡಿಯೋ ಎಡಿಟಿಂಗ್ ಮಾಡೋರಿಗೆ ಮೊದಲಿಗೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೇನೆ. ಫಸ್ಟಿಗೆ ನಾನು ಸಾಂಗ್ ಯಾರ್ಯಾರೆಲ್ಲ ಸಾಂಗ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರಿಗೆ ಯಾವ ಕ್ಯಾಟಗರಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ಎಡಿಟಿಂಗ್ ಕ್ಯಾಟಗರಿ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನೀವು ಏನ್ ಮಾಡ್ಕೊಳ್ಳಿ ಅಂದ್ರೆ, ಸಾಂಗ್ ಏನಾದ್ರು ನೀವು ಅಪ್ಲೋಡ್ ಮಾಡ್ತಾ ಇರ್ತೀರಾ ವಿಡಿಯೋದಲ್ಲಿ, ನೀವು ವಿಡಿಯೋ ಸಾಂಗ್ಸ್ ಮತ್ತೆ ವಿಡಿಯೋದು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಸಾಂಗ್ ವಿಡಿಯೋ ಇವೆಲ್ಲ ಇರ್ತವೆ. ನೀವು ಜಾನಪದ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀರ. ಅವಾಗ ನೀವು ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಮ್ಯೂಸಿಕ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯೂಸಿಕ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಬರೀ ಮ್ಯೂಸಿಕ್ ಆಗ್ತಾ ಇರ್ತೀರ. ಯಾವ್ದು ಸಾಂಗ್ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಅದಕ್ಕೆ ನೀವು ಮ್ಯೂಸಿಕ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಅಥವಾ ಗೇಮಿಂಗ್ ಎಲ್ಲ ಮಾಡ್ತಾ ಇರ್ತೀರಾ, ಗೇಮಿಂಗ್ ಆಡ್ತಾ ಇದ್ರಿ ಅನ್ಕೊಳ್ಳಿ, ನೀವು ಗೇಮಿಂಗ್ ಕ್ಯಾಟಗರಿ ಇರುತ್ತೆ, ಇಲ್ಲಿ ಗೇಮಿಂಗ್ ಇಟ್ಕೊಳ್ಳಿ. ಅಥವಾ ನೀವು ಸಿನಿಮಾ ಮತ್ತೆ ಶಾರ್ಟ್ ಫಿಲ್ಮ್ ಏನಾದ್ರು ಮಾಡ್ತಾ ಇದ್ರೆ ಫಿಲ್ಮ್ ಅಂಡ್ ಅನಿಮೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಕಾಮಿಡಿ ವಿಡಿಯೋಸ್ ಮಾಡ್ತಾ ಇದ್ರೆ ಕಾಮಿಡಿ ಅಂತ ಇದೆ, ಕಾಮಿಡಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಆಟೋ ಇಲ್ಲಿ ಮತ್ತೆ ಎಜುಕೇಶನ್ ಇದೆ. ನೀವೇನಾದ್ರೂ ಸ್ಕೂಲ್ ಹುಡುಗರಿಗೆ ಏನಾದ್ರು ಎಜುಕೇಶನ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀರಾ, ಅಥವಾ ನೀವು ಏನಾದ್ರು ಒಂದು ನೋಟ್ಸ್ ಬಗ್ಗೆ ಹೇಳ್ತಾ ಇರ್ತೀರಾ, ಯಾವ್ದೋ ಒಂದು ಹೇಳ್ತಾ ಇರ್ತೀರ ಎಜುಕೇಶನ್ ಬಗ್ಗೆ ಅಂದಾಗ ಇಲ್ಲಿ ಎಜುಕೇಶನ್ ಇರುತ್ತೆ, ಎಜುಕೇಶನ್ ಹಾಕೋಬಹುದು. ಅದಾದ ನಂತರ ಮತ್ತೆ ನ್ಯೂಸ್ ಪಾಲಿಟಿಕ್ಸ್ ಇರುತ್ತೆ ನೋಡಿ. ನೀವು ಏನಾದ್ರು ನ್ಯೂಸ್ ಕವರ್ ಮಾಡ್ತಾ ಇರ್ತೀರಾ, ಬೇರೆ ಕಡೆ ಹೋಗಿ ಏನಾದ್ರು ನ್ಯೂಸ್ ಮಾಡೋದು, ಮತ್ತೆ ನ್ಯೂಸ್ ಚಾನಲ್ ಇತ್ತು ಅಂದ್ರೆ ನೀವು ನ್ಯೂಸ್ ಅಂಡ್ ಪಾಲಿಟಿಕ್ಸ್ ಅಂತ ಇರುತ್ತೆ. ನ್ಯೂಸ್ ಅಂಡ್ ಪಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ನೀವು ಬ್ಲಾಗಿಂಗ್ ಮಾಡ್ತಾ ಇದ್ರೆ ಪೀಪಲ್ ಬ್ಲಾಗಿಂಗು ಮತ್ತೆ ಮೋಟೋ ಬ್ಲಾಗಿಂಗು ಈ ತರ ಏನಾದ್ರು ಮಾಡ್ತಾ ಇದ್ರೆ ಇಲ್ಲಿ ಇದೆ ನೋಡಿ, ಪೀಪಲ್ ಅಂಡ್ ಬ್ಲಾಗಿಂಗ್ ಅಂತ ಇದೆ. ಈ ತರ ಬ್ಲಾಗಿಂಗ್ ನೀವು ಲಾಗ್ ವಿಡಿಯೋ ಮಾಡ್ತಾ ಇದ್ರೆ ಲಾಗಿಂಗ್ ಅಂತ ಇಲ್ಲಿ ಬ್ಲಾಗಿಂಗ್ ಅಂತ ಹಾಕೋಬಹುದು. ಅದಾದ ನಂತರ ಇಲ್ಲಿ ಮತ್ತೆ ಸುಮಾರು ಟ್ರಾವೆಲಿಂಗ್ ಇದೆ. ಟ್ರಾವೆಲಿಂಗ್ ಅಂದ್ರೆ ಇವಾಗ ನೀವು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತೀರಾ, ಅಡ್ಡಾಡಿ ಲಾಗ್ ವಿಡಿಯೋ ಮಾಡ್ತಾ ಇರ್ತೀರ, ಅದಕ್ಕೆ ನೀವು ಟ್ರಾವೆಲಿಂಗ್ ಅಂತ ಹಾಕೊಂಡ್ರೆ ನಡೆಯುತ್ತೆ. ಇಲ್ಲಿ ಟ್ರಾವೆಲಿಂಗ್ ಅಂಡ್ ಮುಂದೆ ಏನಿದೆ ಗೊತ್ತಿಲ್ಲ, ಅದನ್ನ ಹಾಕೊಳ್ಳಿ. ಇದೇ ತರ ನೀವು ಎಡಿಟಿಂಗ್ ಕ್ಯಾಟಗರಿಗೆ ಏನ್ ಹಾಕೋಬೇಕು, ಎಡಿಟಿಂಗ್ ಮಾಡ್ತಾ ಇರ್ತಾರೆ, ಎಡಿಟಿಂಗ್ ವಿಡಿಯೋ ಮತ್ತೆ ಟೆಕ್ ವಿಡಿಯೋ ಮಾಡ್ತಾ ಇರ್ತಾರೆ, ಟೆಕ್ ವಿಡಿಯೋ ಮಾಡೋರಿಗೆ ಮತ್ತೆ ಎಡಿಟಿಂಗ್ ವಿಡಿಯೋ ಮಾಡೋರ್ಗು
ಯಾವ್ಯಾವೆಲ್ಲ ಕ್ಯಾಟಗರಿ ಬರ್ತಾವೆ ಅಂದ್ರೆ ನೀವು ಎಡಿಟಿಂಗ್ ಏನಾದ್ರು ಮಾಡ್ತಾ ಇದ್ರೆ ಹೌ ಟು ಸ್ಟೈಲ್ ಅಂತ ಇದೆ ನೋಡಿ. ಎಡಿಟಿಂಗ್ ಅಲ್ಲಿ 2 ಕ್ಯಾಟಗರಿ ಬರ್ತವೆ, ಹೌ ಟು ಸ್ಟೈಲು ಬರುತ್ತೆ ಮತ್ತೆ ಟೆಕ್ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇವ್ 2 ಕ್ಯಾಟಗರಿ ಬರ್ತವೆ. ನೀವು ಇವ್ 2 ಕ್ಯಾಟಗರಿಲಿ ಯಾವ್ದು ಬೇಕಾದ್ರೂ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇವ್ 2 ಕ್ಯಾಟಗರಿ ನಿಮ್ಗೆ ಯೂಸ್ ಇರ್ತವೆ. ಹೌ ಟು ಸ್ಟೈಲ್ ಅಂತ ಇರ್ತವೆ, ಹೌ ಟು ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಎಡಿಟಿಂಗ್ ಕ್ಯಾಟಗರಿಗೆ ನಡೆಯುತ್ತೆ. ಅದಾದ ನಂತರ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ನೀವು ಹಾಕೊಂಡ್ರು ನಡೆಯುತ್ತೆ. ಇವು 2 ಕ್ಯಾಟಗರಿಯಲ್ಲಿ ನೀವು ಯಾವ್ದು ಬೇಕು ನಿಮ್ಗೆ 2 ಕ್ಯಾಟಗರಿಗಳಿಗೆ ನಿಮ್ಗೆ ಯಾವ ಕ್ಯಾಟಗರಿಯಲ್ಲಿ ಜಾಸ್ತಿ ವ್ಯೂಸ್ ಬರ್ತವೆ, ಅರ್ನಿಂಗ್ ಎಲ್ಲ ಆಗುತ್ತೆ ನೋಡಿ, ಅವ್ 2 ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಮಾಡ್ಕೋಬೇಕಾಗುತ್ತೆ. ಕೆಲವೊಬ್ರು ಜಾಸ್ತಿ ಜನ ಕೇಳೋದು ಎಡಿಟಿಂಗ್ ಕ್ಯಾಟಗರಿನೇ ಯಾವ್ದು ಇಡೋದು ಅಂತ. ಅದಕ್ಕೆ ಎಡಿಟಿಂಗ್ ಕ್ಯಾಟಗರಿಗೆ ಹೌ ಟು ಸ್ಟೈಲ್ ಅಂತ ಇರುತ್ತೆ, ಅದನ್ನ ಇಡಿ. ಇಲ್ಲಾಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವು 2 ಕ್ಯಾಟಗರಿನ ಇದರಲ್ಲಿ ಯಾವ್ದು ಚೂಸ್ ಮಾಡ್ಕೊಂಡು ನೀವು ಇಡ್ತೀರಾ ಅದರಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ಎರಡನ್ನೂ ಇಟ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಯಾಟಗರಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಗೊತ್ತಾದ ನಂತರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್. ಇದೇ ತರ ಸಪೋರ್ಟ್ ಮಾಡಿ. ಕೆಳಗಡೆ ಸೇವ್ ಇರುತ್ತೆ, ಸೇವ್ ಬಗ್ಗೆ ಹೇಳಲ್ಲ, ಸೇವ್ ಇರುತ್ತೆ, ಸೇವ್ ಮೇಲೆ ಕೊಟ್ಟರೆ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್.